ಎರಡನೇದ ಮೂರನೇದ ಅಂತ ಕೇಳ್ತಾರೆ. ರೋಸ್ಟ್ ಮಾಡೋಕ್ಕೆ ಗಿಲ್ಲಿ ಮತ್ತು ಕಣ್ಣ ಮುಂದೆ ನಿಮ್ಮ ಒಂದು ಭವಿಷ್ಯ ಕಾಣ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾನೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ಬಿಗ್ ಬಾಸ್ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಅಂತ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಎಪಿಸೋಡಲ್ಲಿ ಫುಲ್ಲು ಗಿಲ್ಲಿ ಅವ್ರದ್ದೇ ಹವಾ ಆಗಿತ್ತು. ಬಟ್ ಏನಪ್ಪ ಅಂದರೆ ಕೆಲವೊತ್ತಲ್ಲಿ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅನ್ನೋದ್ರ ಬಗ್ಗೆ ತಿಳಿಯದೆ ಮಾತಾಡಿರೋಂಥ ತಪ್ಪುಗಳು ಕೂಡ ಗಿಲ್ಲಿದಿದೆ. ಬಟ್ ಅವನು ಮಾತಾಡಿರೋದು ತಪ್ಪು ಅನ್ನೋ ಹಾಗಿದ್ದರೆ ಮಂಜಣ್ಣ ಮಾತಾಡಿದ್ದು ತಪ್ಪು, ಆಮೇಲೆ ರಜತ್ ಮಾತಾಡಿರೋದು ತಪ್ಪು, ಆಮೇಲೆ ತ್ರಿವಿಕ್ರಮ್ ಮಾತಾಡಿರೋದು ತಪ್ಪು. ಸೊ ಅವರು ಬಿಗ್ ಬಾಸ್ ಮನೆಗೆ ಅತಿಥಿಗಳಾಗಿ ಬಂದು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅವರಿಗೂ ಕೂಡ ಅರಿವಿರಬೇಕಾಗುತ್ತೆ. ಬಟ್ ಅವರು ತಮ್ಮನ್ನು ತಾವು ಮರೆತು ಪರ್ಸ್ನಲ್ಲಾಗಿ ಅಟ್ಯಾಕ್ ಮಾಡಿದಾಗ ಗಿಲ್ಲಿ ಕೂಡ ರಿಯಾಕ್ಟ್ ಮಾಡಬೇಕಾಗುತ್ತೆ. ಸೊ ನಿನ್ನೆ ಎಪಿಸೋಡಲ್ಲಿ 5 ಜನ ಗಿಲ್ಲಿ ಅವರಿಗೆ ಟಕ್ಕರ್ ಕೊಟ್ಟರೆ ಗಿಲ್ಲಿ ಅವರು 5 ಜನಕ್ಕೆ ಒಬ್ಬನೇ ಟಕ್ಕರ್ ಕೊಟ್ಟಿದ್ದಾನೆ. ಸೊ ಫುಲ್ ಎಪಿಸೋಡು ಅಂದರೆ 1.5 ತಾಸಲ್ಲಿ ಒಂದು 1.25 ಗಂಟೆ ಬರೀ ಗಿಲ್ಲಿದೇ ತೋರಿಸೋದಾಯಿತು. ಮಂಜಣ್ಣನಿಗೆ ಕಂಕಣವಾಗಿ ಕೂಡಿ ಬಂದಿದೆ ಅಂತ ಹೇಳಬೇಕಾದಾಗ ಮಧ್ಯದಲ್ಲಿ ಗಿಲ್ಲಿಯವರು ಎರಡನೇದ ಮೂರನೇದ ಅಂತ ಕೇಳ್ತಾರೆ. ಸೊ ಅದು ಎಲ್ಲೋ ನಮಗೆ ಪರ್ಸ್ನಲ್ ಆಗಿ ಕಾಣಿಸ್ತು. ಸೊ ಹಂಗೆ ಮಾತಾಡೋದು ಯಾರಿಗಾದರೂ ತಪ್ಪು, ಮನಸ್ಸಿಗೆ ಬೇಜಾರಾಗುತ್ತೆ. ಆಮೇಲೆ ಅವನು ಗಿಲ್ಲಿ ಹೇಳ್ತಾನೆ, ಸೊ ಇಲ್ಲ ನಾನು ಯೂಟ್ಯೂಬಲ್ಲಿ ಆಲ್ರೆಡಿ ಮದುವೆ ಆಗಿತ್ತಲ್ಲ, ಅದಕ್ಕೋಸ್ಕರ ನಾನು ಆ ರೀತಿ ಹೇಳಿದೆ, ತಪ್ಪಾಯಿತು ಅಂತ ಕೂಡ ಅವನು ಕ್ಷಮೆ ಕೇಳ್ತಾನೆ. ಎರಡನೇ ಬಾರಿ ಬಿಗ್ ಬಾಸ್ ಮನೆಗೆ ಬಿಟ್ಟು ಊಟ ಮಾಡೋಕ್ಕೆ ಬಂದಿದ್ದೀರಾ ಅಂತ ರಜತ್ಗೆ ಹೇಳ್ತಾನೆ. ಸೊ ಅದು ಕೂಡ ತಪ್ಪೇ. ಆಮೇಲೆ ಸಾರಿ ತಪ್ಪಾಯಿತು ಅಂತ ಕೇಳ್ತಾನೆ. ತಪ್ಪು ಮಾಡೋದವನೇ ಸಾರಿ ಕೇಳೋದವನೇ, ಅದರಲ್ಲೇನು ಎರಡು ಮಾತಿಲ್ಲ. ಸೊ ಅದೊಂದು ರೂಢಿ ಆಗಿಬಿಟ್ಟಿದೆ. ಇನ್ನೊಂದು ಅವ್ನು ಮಾತಾಡೋದೇ ಗಿಲ್ಲಿ ಮಾತಾಡೋದೇ ಹಾಗೆ, ಯಾರು ಏನೇ ಅಂದ್ಕೊಳ್ಳಿ ಅವ್ನು ಬೇಜಾರಿಲ್ಲ, ಏನು ತಲೆಗೆ ಹಾಕ್ಕೊಳ್ಳಲ್ಲ, ತನಗೇನು ಅನಿಸುತ್ತೆ ಅದು ಬಿಟ್ಬಿಡ್ತಾನೆ ಬಾಣ. ಸೊ ಅದನ್ನು ಯಾವತ್ತೂ ಹಿಂದೆ ಇಟ್ಕೊಂಡು ಕೂರಂಥ ವ್ಯಕ್ತಿನೇ ಅಲ್ಲ. ಬಂದಿದ್ದನ್ನ ಸುಮ್ಮನೆ ಕೊಡ್ತಾ ಇರ್ತಾನೆ, ತಗೊತಾ ಇರಬೇಕು. ಸೊ ನಿನ್ನೆ ಎಪಿಸೋಡಲ್ಲಿ ಇಷ್ಟೆಲ್ಲ ಆಯಿತು. ಇವತ್ತಿನ ಒಂದು ಬಿಗ್ ಬಾಸ್ ಎಪಿಸೋಡಲ್ಲಿ ಡ್ಯಾನ್ಸ್, ಮಾತುಕತೆ, ರೋಸ್ಟ್ ಮಾಡೋಕ್ಕೆ ಗಿಲ್ಲಿ ಮತ್ತು ಅಶ್ವಿನಿ ಅವ್ರನ್ನ ಬಿಟ್ಟಿದ್ದಾನೆ. ಸೊ ಚಿಂದಿ ಚಿತ್ರಾನ್ನ ಬೋಂದಿ ಮೊಸರನ್ನ ಥರ ಮಾಡಿ ಹಾಕಿದ್ದಾನೆ ಅಂತ ನಮಗೆಲ್ರಿಗೂ ಆಲ್ರೆಡಿ ಪ್ರೋಮೋದಲ್ಲಿ ಗೊತ್ತಾಗ್ತಾ ಇದೆ. ಇವಾಗ ಇವರು ಹೆಂಗೆ ಬಾಲ ಬಿಚ್ತಾರೆ ನೋಡೋಣ, ಇವತ್ತಿನ ಎಪಿಸೋಡಲ್ಲಿ ಗೊತ್ತಾಗುತ್ತೆ. 5 ಜನ ಸೇರಿ ಒಬ್ಬನಿಗೆ ಟಕ್ಕರ್ ಕೊಡೋದು ಹೆಂಗಿರುತ್ತೆ, ಅದು ಸಾಮಾನ್ಯ ಅಂತ ಅಸಾಮಾನ್ಯವಾಗಿ ಕಾಣಿಸುತ್ತೆ. ಅದೇ 5 ಜನಕ್ಕೆ ಒಬ್ಬನು ಟಕ್ಕರ್ ಕೊಡೋದು ಹೆಂಗಿರುತ್ತೆ, ಮನೋರಂಜನೆ ಕಾರ್ಯಕ್ರಮ ಅಂತ ಈ ಒಂದು ಎಪಿಸೋಡಲ್ಲಿ ಗೊತ್ತಾಗ್ತಾ ಇದೆ. ಈ ಒಂದು ಎಪಿಸೋಡ್ ನೋಡಿ ಅದರಲ್ಲಿ ಗಿಲ್ಲಿ ಅವ್ರನ್ನ 5 ಜನನ್ನ ರೋಸ್ಟ್ ಮಾಡ್ಬೇಕಂತ ಬಿಗ್ ಬಾಸ್ ಕೊಟ್ಟಿದ್ದಾರೆ. ಗಿಲ್ಲಿ ಮತ್ತು ಅಶ್ವಿನಿ ಅವ್ರನ್ನ ಈ ಒಂದು ರೋಸ್ಟಿಗೆ ಆಯ್ಕೆ ಮಾಡಿದ್ದಾರೆ. ಸೊ ಆಗ ಯಾರೋ ಬರ್ತಾರೋ ಅಂದ್ಕೊಂಡೆ, ಇವ್ರು ಬಂದ್ಬಿಟ್ರೆ ಥೂ ಅಂತಾನೆ ಇಷ್ಟೊಂದು ಎಲ್ಲ ರೋಸ್ಟ್ ಮಾಡ್ತಾನೆ. ಇದು ಪ್ರೋಮೋದಲ್ಲಿ ಒಂದು ಸ್ವಲ್ಪ ಮಾತ್ರ ಕಾಣಿಸ್ತಾ ಇದೆ. ಆದರೂ ಬಿಗ್ ಬಾಸ್ ರೋಸ್ಟ್ ಅಂತ ಕೊಟ್ಟ ಮೇಲೆ ಅದನ್ನು ತಗೊಳ್ಳೋ ಅಂಥ ಕೆಲಸ ರಜತ್ ಮತ್ತು ಮಂಜಣ್ಣಿಗೆ ಎಲ್ರಿಗೂ ಇರಲೇಬೇಕು. ಅಥವಾ ಇವರು ಕೊಟ್ಟಾಗ ಅವನು ತಗೊಂಡಿದ್ದಾನೆ ಅಂದಮೇಲೆ ಇವನು ಕೊಟ್ಟಾಗ ಅವರು 5 ಜನ ವ್ಯಕ್ತಿಗಳು ತಗೊಳ್ಳೇಬೇಕು. ಇದರಲ್ಲಿ ಎರಡು ಮಾತೇ ಇಲ್ಲ. ಸೊ ನೋಡೋಣ, ಅವ್ರಿಗೆ ಕೊಟ್ಟಾಗ ಇವ್ರು ಎಷ್ಟು ರೋಸ್ಟ್ ಮಾಡಿ ಎಷ್ಟೆಲ್ಲ ಮಾತಾಡಿದ್ರು, ಅದಕ್ಕೆ ಅವನು ಟಕ್ಕರ್ ಕೊಟ್ಟ, ಯಾವುದೇ ಎರಡು ಮಾತಿಲ್ಲದೆ ಟಕ್ಕರ್ ಕೊಟ್ಟ. ಸೊ ಈಗ ಇವನ ಆಟ ನಡೀತಾ ಇದೆ. ಸೊ ನನ್ನ ಕಣ್ಣು ಮುಂದೆ ನಿಮ್ಮ ಒಂದು ಭವಿಷ್ಯ ಕಾಣ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾನೆ. ಸೊ ನೋಡೋಣ ಈ ಒಂದು ಎಪಿಸೋಡಲ್ಲಿ ಎಷ್ಟೆಲ್ಲ ರೋಸ್ಟ್ ಮಾಡ್ತಾನೆ. ಸೊ ಈ ಒಂದು ಎಪಿಸೋಡು ಫುಲ್ ಅವಂದೇ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನಿನ್ನೆ ಎಪಿಸೋಡ್ ಕೂಡ ಫುಲ್ ಅವಂದೇ ತೋರಿಸಿದ್ರು ಬಿಗ್ ಬಾಸು. ಇವತ್ತಿನ ಒಂದು ಎಪಿಸೋಡಲ್ಲಿ ಕೂಡ ಬಿಗ್ ಬಾಸಲ್ಲಿ ಗಿಲ್ಲಿದೆ ತೋರಿಸೋದು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೆಂಗೆಲ್ಲ ಆಗುತ್ತಂತೆ. ಯಾರೆಲ್ಲ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಅವರು ಕಮೆಂಟ್ ಮಾಡಿ, ಆಮೇಲೆ ಸಪೋರ್ಟ್ ಮಾಡಿ ಗಿಲ್ಲಿಗೆ, ಕಾವ್ಯಗೆ. ಥ್ಯಾಂಕ್ ಯು. ಈ ಒಂದು ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಏನಾರು ತಪ್ಪಿದ್ರೆ ಕ್ಷಮಿಸಿ. ಥ್ಯಾಂಕ್ ಯು. ಬಾಯ್ ಬಾಯ್.